ಮೊದಲನೇ ಪ್ರಶ್ನೆ, ದೇವರು ಯೇಸುವನ್ನು ಮರಣದಿಂದ ಎಬ್ಬಿಸಿದ ಮೇಲೆ ಎಲ್ಲಿ ಕೂರಿಸಿದನು? ನಿಮ್ಮ ಆಪ್ಷನ್ಸ್: ಎ ದೇವಾಲಯದಲ್ಲಿ, ಬಿ ತನ್ನ ಬಲಗಡೆಯಲ್ಲಿ, ಸಿ ಪರಲೋಕದ ದ್ವಾರದಲ್ಲಿ, ಡಿ ನರಕದ ಬಾಗಿಲಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ, ದೇವರು ಎಫೆಸದವರಿಗೆ ಈ ಆತ್ಮವನ್ನು ನೀಡಬೇಕೆಂದು ಬರಹಗಾರನು ಪ್ರಾರ್ಥಿಸಿದನು. ನಿಮ್ಮ ಆಪ್ಷನ್ಸ್: ಎ ಜ್ಞಾನ, ಬಿ ಗೊಂದಲ, ಸಿ ಸಂತೋಷ, ಡಿ ಕ್ರಿಸ್ಮಸ್. ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ನಮಗೆ ಇದರಿಂದ ಬಿಡುಗಡೆ. ನಿಮ್ಮ ಆಪ್ಷನ್ಸ್: ಎ ದೇವಜನರು, ಬಿ ಧರ್ಮಶಾಸ್ತ್ರ, ಸಿ ಏಸುವಿನ ರಕ್ತ, ಡಿ ಸಂಕಟಗಳು ಮತ್ತು ವೇದನೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ದೇವರು ಯಾವುದನ್ನು ನಮಗೆ ತಿಳಿಯಪಡಿಸಿದನು? ನಿಮ್ಮ ಆಪ್ಷನ್ಸ್: ಎ ಆತನ ಬರೋಣದ ದಿನವನ್ನು, ಬಿ ಅಂತ್ಯಕಾಲವನ್ನು, ಸಿ ರಹಸ್ಯವಾದ ತನ್ನ ಸಂಕಲ್ಪವನ್ನು, ಡಿ ಎಲ್ಲಾ ವಿಷಯಗಳನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ಇವುಗಳ ನಿಮಿತ್ತ ನಾವು ಸತ್ತವರಾಗಿದ್ದೆವು. ನಿಮ್ಮ ಆಪ್ಷನ್ಸ್: ಎ ಅಪರಾಧಗಳು ಮತ್ತು ಪಾಪಗಳು, ಬಿ ಬೆಂಕಿಯ ಕೆರೆ, ಸಿ ಮಾತುಗಳು ಮತ್ತು ಕಾರ್ಯಗಳು, ಡಿ ಭಯ ಮತ್ತು ನಿರೀಕ್ಷೆ ಇಲ್ಲದಿರುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಪರಾಧಗಳು ಮತ್ತು ಪಾಪಗಳು. ಪ್ರಶ್ನೆ, ದೇವರು ಎಫೆಸದವರಿಗೆ ಈ ಆತ್ಮವನ್ನು ನೀಡಬೇಕೆಂದು ಬರಹಗಾರನು ಪ್ರಾರ್ಥಿಸಿದನು. ನಿಮ್ಮ ಆಪ್ಷನ್ಸ್: ಎ ಜ್ಞಾನ, ಬಿ ಗೊಂದಲ, ಸಿ ಸಂತೋಷ, ಡಿ ಕ್ರಿಸ್ಮಸ್. ಸರಿಯಾದ ಉತ್ತರ ಆಪ್ಷನ್ ಎ ಜ್ಞಾನ. ಪ್ರಶ್ನೆ, ಈ ಮೊದಲು ದೂರವಾಗಿದ್ದ ನೀವು ಇದರ ಮೂಲಕ ಸಮೀಪವಾಗಿದ್ದೀರಿ. ನಿಮ್ಮ ಆಪ್ಷನ್ಸ್: ಎ ಒಳ್ಳೆಯ ಕಾರ್ಯಗಳು, ಬಿ ಯಹೂದ್ಯರ ತಿರಸ್ಕಾರ, ಸಿ ಯೇಸುವಿನ ರಕ್ತ, ಡಿ ಸನ್ನಿವೇಶಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಯೇಸುವಿನ ರಕ್ತ. ಪ್ರಶ್ನೆ, ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಡ್ಯಾಶ್ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ನಿಮ್ಮ ಆಪ್ಷನ್ಸ್: ಎ ಮನುಷ್ಯರ ಆಜ್ಞೆಯಿಂದ, ಬಿ ಮನುಷ್ಯರ ಬುದ್ಧಿಯಿಂದ, ಸಿ ಮೋಶೆಯ ಧರ್ಮಶಾಸ್ತ್ರದಿಂದ, ಡಿ ಪವಿತ್ರಾತ್ಮನಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಪವಿತ್ರಾತ್ಮನಿಂದ. ಪ್ರಶ್ನೆ, ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಡ್ಯಾಶ್ ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ನಿಮ್ಮ ಆಪ್ಷನ್ಸ್: ಎ ಭಯದಿಂದ, ಬಿ ಭರವಸೆಯುಳ್ಳ ಧೈರ್ಯವು, ಸಿ ಆಕ್ರಮವು, ಡಿ ದುರಾಲೋಚನೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಭರವಸೆಯುಳ್ಳ ಧೈರ್ಯವು. ಯಾವ ರಾಜನು ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿಸಿದನು? ನಿಮ್ಮ ಆಪ್ಷನ್ಸ್: ಎ ದಾರ್ಯಾವೇಶ, ಬಿ ಅಮಚ್ಯ, ಸಿ ಯೋತಾಮ, ಡಿ ಹಿಜ್ಕೀಯ. ಸರಿಯಾದ ಉತ್ತರ ಆಪ್ಷನ್ ಎ ದಾರ್ಯಾವೇಶ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.